ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ಮಾನವ ಜೀವರಕ್ಷಣೆ ಸಲಹೆಗಳು ಅಂದರೆ ವಿದ್ಯುತ್ನಿಂದ ಆಗುವ ಅಪಘಾತಗಳನ್ನು ಯಾವ ಥರ ತಡಿಬೇಕು ಮನೆಯಲ್ಲಿ. ನಾನು ಮುಖ್ಯವಾಗಿ ಹೇಳ್ತಿರೋದು ಇವಾಗ ಮನೆಯಲ್ಲಿ, ಯಾಕಂದರೆ ಮೊದಲು ಮನೆಯವರೇ ನಮಗೆ ಮುಖ್ಯವಾಗಿರ್ತಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಯಾವ ಥರ ಈ ಎಲೆಕ್ಟ್ರಿಕಲ್ ಅಪಘಾತದಿಂದ ತಪ್ಪಿಸ್ಕೋಬೇಕಂತ ಎಲ್ರಿಗೂ ಒಂದು ನಾಲೆಜ್ನ ಶೇರ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಮನೆಯವರಿಗೆ ಎಲ್ಲ ತೋರಿಸಿ ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಸ್ಪೈಕ್ ಬಸ್ಟರ್ ಅಂತ ಹೇಳ್ತಾರೆ, ಎಕ್ಸ್ಟೆನ್ಷನ್ ಬಾಕ್ಸ್. ಅದಕ್ಕೆ ನೀವು ಓವರ್ಲೋಡ್ ಕನೆಕ್ಟ್ ಮಾಡೋದು. ಓವರ್ಲೋಡ್ ಅಂದರೆ ನಮ್ಮದು ಒಂದೇ ಎಕ್ಸ್ಟೆನ್ಷನ್ ಬೋರ್ಡಿಗೆ ಒಂದು 6 ಸಾಕೆಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲ ಸಾಕೆಟ್ಗೆ ಫುಲ್ಲಾಗಿ ಲೋಡ್ ಕೊಟ್ಟು ನೀವು ರನ್ ಮಾಡೋದು. ಆ ಥರ ಮಾಡಿದ್ರೆ ಅದಕ್ಕೆ ಏನಾಗುತ್ತೆ, ಏನು ಕೇಬಲ್ ಇರುತ್ತೆ ಅದು ತುಂಬ ತಿನ್ನಾಗಿರುತ್ತೆ. 1 ಸ್ಕ್ವೇರ್ mm ಕಡಿಮೆ ಇರುತ್ತೆ. ಅಂದರೆ ತುಂಬ ಚಿಕ್ಕ ಕೇಬಲ್ ಹಾಕಿರುತ್ತೆ, ಅಂದರೆ ತುಂಬ ಕಡಿಮೆ ಸಾಮರ್ಥ್ಯದ ಕೇಬಲ್ ಹಾಕಿರ್ತಾರೆ. ಅದಕ್ಕೆ ನೀವು ಓವರ್ಲೋಡ್ ಮಿಕ್ಸಿ, ಟಿ ವಿ, ಫ್ರಿಜ್ಜು ಎಲ್ಲ ಅದಕ್ಕೆ ಒಂದಕ್ಕೆ ಹಾಕಿಬಿಟ್ರೆ ಅದು ಒಂದು ಫ್ಯೂಸ್ ಇದ್ದರೆ ಫ್ಯೂಸ್ ಸುಟ್ಟೋಗುತ್ತೆ. ಇಲ್ಲ ಅದನ್ನು ಕೆಲವರು ಡೈರೆಕ್ಟ್ ಮಾಡಿ ತುಂಬ ದಪ್ಪ ಇರೋ ಫ್ಯೂಸ್ ಇರುವಲ್ಲಿ ಒಂದು ದಪ್ಪ ವೈರ್ನ ಹಾಕಿ ಡೈರೆಕ್ಟ್ ಮಾಡಿರ್ತಾರೆ. ಈ ಡೈರೆಕ್ಟ್ ಮಾಡೋದ್ರಿಂದ ಆ ಫ್ಯೂಸ್ ಅಂತೂ ಕಿತ್ತೋಗಲ್ಲ, ನಿಮ್ಮದು ವೈರೇ ಬರ್ನ್ ಆಗಿಬಿಡುತ್ತೆ. ಇಲ್ಲ ಎಕ್ಸ್ಟೆನ್ಷನ್ನೇ ಬರ್ನ್ ಆಗೋ ಚಾನ್ಸಸ್ ಇದೆ, ಇದರಿಂದ ಫೈರ್ ಆಗೋ ಚಾನ್ಸಸ್ ಇದೆ. ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಿಮ್ಮದು ಎಕ್ಸ್ಟೆನ್ಷನ್ ಬಾಕ್ಸ್ ಇಲ್ಲ ಸ್ಪೈಕ್ ಬಸ್ಟ್ಗೆ ಆದಷ್ಟು ಲೋಡ್ ಕಡಿಮೆ ಹಾಕೋದನ್ನು ನೀವು ಹೇಳಬೇಕಾಗುತ್ತೆ. ಇಲ್ಲ ನೀವು ಆ ಥರನೇ ನೀವು ಮೊದಲು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಲಕರಣೆಗಳನ್ನು ಸುರಕ್ಷಿತವಾಗಿ ಅನ್ಪ್ಲಗ್ ಮಾಡುವುದು. ಅಂದರೆ ಇವಾಗ ಏನಾದರೂ ಪ್ಲಗ್ ಟಾಪ್ ತೆಗಬೇಕು, ಪ್ಲಗ್ ಟಾಪ್ ರಿಮೂವ್ ಮಾಡಬೇಕಂದ್ರೆ ಸ್ವಿಚ್ ಮೊದಲು ಆಫ್ ಮಾಡಿಬಿಟ್ಟು ನಾವು ರಿಮೂವ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಪ್ಲಗ್ನ ರಿಮೂವ್ ಮಾಡೋಕ್ಕೆ ಹೋದರೆ ಸ್ವಿಚ್ ಏನಾದರೂ ಅಲ್ಲಿ ಆನ್ ಆಗಿದ್ದರೆ ನಮ್ಮದು ಬೆರಳು ಆ ಪ್ಲಗ್ ಒಳಗಡೆ ಹೋಗಿ ಅದಕ್ಕೆ ನಾವು ವಿದ್ಯುತ್ ಸ್ಪರ್ಶ ನಮಗೆ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲಿ ಆಘಾತ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ಕರೆಕ್ಟಾಗಿ ಸುರಕ್ಷಿತವಾಗಿ ತೆಗಿಬೇಕಾಗುತ್ತೆ. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ವಿದ್ಯುತ್ ಉಪಕರಣಗಳನ್ನು ನೀರಿನಿಂದ ದೂರಬೇಡಿ. ಇದು ಜನರಲಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆದರೂ ನಾವು ಈ ಮಳೆಗಾಲದಲ್ಲಿ ಅಥವಾ ಈ ಮಾಯ್ಶ್ಚರ್ ಅಂದರೆ ಚಳಿಗಾಲ ಜಾಸ್ತಿ ಇರೋ ಟೈಮಲ್ಲಿ ಈ ಹಿಮ ಅಥವಾ ಮಾಯ್ಶ್ಚರ್ ಎಲ್ಲ ಬರುತ್ತಲ್ಲ, ಅಲ್ಲಿಂದ ನಾವು ಏನಾದರೂ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದ್ದರೆ ಅಲ್ಲಿಂದ ಸ್ವಲ್ಪ ದೂರ ಇಟ್ಟು ನೀರು ಅಥವಾ ಮಾಯ್ಶ್ಚರ್ ಎಂಟ್ರಿ ಆಗೋದಾಗೆ ನೋಡ್ಕೋಬೇಕು. ಇಕ್ವಿಪ್ಮೆಂಟ್ಗೆ, ಎಕ್ಸ್ಟೆನ್ಷನ್ ಬಾಕ್ಸ್ಗೆ, ಯಾವುದು ಟಿ ವಿ, ಫ್ರಿಜ್ಜು ಯಾವುದೇ ಆಗಿರಲಿ, ಆ ಉಪಕರಣ ಆಗಿರಲಿ ಆದಷ್ಟು ನೀರಿಂದ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ವೈರ್ಗಳನ್ನು ನೀಟಾಗಿ ಜೋಡಣೆ ಮಾಡದೇ ಇರುವಂಥದ್ದು. ಇದರಿಂದ ತುಂಬ ಅಪಘಾತ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಹೀಟಾಗಿ ಒಂದು ವೈರ್ ಮೆಲ್ಟ್ ಆಯ್ತಂದರೆ ಅದು ಇನ್ನೊಂದಕ್ಕೆ ಟಚ್ ಆಗಿ ಆ ವೈರು ಶಾರ್ಟ್ ಆಗಿ ಅಲ್ಲಿ ಡೆಡ್ ಶಾರ್ಟ್ ಆಗಿ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀಟಾಗಿ ಕೇಬ್ಲಿಂಗ್ ಎಲ್ಲ ಮಾಡಬೇಕಾಗುತ್ತೆ. ವೈರ್ಗಳನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ವೈರಿಂಗ್ ಮಾಡಿರಬೇಕಾಗುತ್ತೆ. ಅದು ಸರಿ ಇಲ್ಲ ಅಂದರೆ ಅದನ್ನು ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಹೇಗೂ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಹಾಗೆ ನಡೆಯುತ್ತೆ, ಅದು ನಮಗೆ ಬೇಡದಿರೋ ಥರ. ಅದಕ್ಕೋಸ್ಕರ ಅದರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗುತ್ತೆ. ನೆಕ್ಸ್ಟ್ 5, ಸಂಭಾವ್ಯ ಅಪಘಾತಗಳನ್ನು ಕಡಿಮೆ ಮಾಡಲು ನಮ್ಮ ಎಲ್ಲ ಬಳಕೆಯಾಗದ ಉಪಕರಣಗಳನ್ನು ಅನ್ಪ್ಲಗ್ ಮಾಡುವುದು. ಅಂದರೆ ಸುಮ್ಮನೆ ಏನಾದರೂ ಟಿ ವಿ ಬೇಡದಿದ್ದರೂ ಒಂದು ಸೈಡಲ್ಲಿ ಟಿ ವಿ ರನ್ ಆಗ್ತಾ ಇರುತ್ತೆ, ಅವರು ಕೆಲಸ ಎಲ್ಲೋ ಮಾಡ್ತಾ ಇರ್ತಾರೆ, ಟಿ ವಿ ರನ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಏನು ಐಟಮ್ಸ್ ಇಲ್ಲ ಅಂದರೂ ಫ್ರಿಜ್ ಸುಮ್ಮನೆ ರನ್ ಮಾಡ್ತಾ ಇರೋದು, ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮದು ಗಮನ ಆ ಕಡೆ ಇರಲ್ಲ, ಅದರಲ್ಲಿ ಏನು ಯೂಸ್ ಇಲ್ಲ ಅಂತ ನಮ್ಮದು ಗಮನದ್ದು ಆ ಕಡೆ ಇರಲ್ಲ. ಅಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯ್ತಂದರೆ ನಮಗೆ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನೇನು ಉಪಕರಣ ನಿಮ್ಮದು ಯೂಸ್ ಆಗ್ತಾ ಇರುತ್ತೋ ಅದು ಮಾತ್ರ ನೀವು ಆನಲ್ಲಿ ಇಟ್ಬಿಡಿ. ಯಾವುದೇ ಉಪಕರಣ ನಿಮಗೆ ಬೇಡ ಅಂತ ಇದ್ದರೆ, ಅಂದರೆ ಯೂಸ್ ಮಾಡದೇ ಇರೋದಾದರೆ ಅದನ್ನು ಆಫಲ್ಲಿ ಇಡೋದೇ ಬೆಟರ್. ನೆಕ್ಸ್ಟ್ 6ನೇದು, ವಿದ್ಯುತ್ ತಂತಿಗಳ ಸಂಪರ್ಕವನ್ನು ತಪ್ಪಿಸಿ. ನಿಮ್ಮದು ಮನೆಯಲ್ಲಿ ಯಾವುದಾದ್ರೂ ಪವರ್ ಟ್ರಿಪ್ ಆಗ್ತಿದೆ ಅಂದ್ಕೊಳ್ಳಿ, ನೀವು ಸುಮ್ಮನೆ ಅಂದರೆ ಇದು ವೈರೆಲ್ಲ ನೋಡ್ತಾ ನಾನೇ ಸರಿ ಮಾಡೋಕ್ಕಾಗುತ್ತಾ ನೋಡ್ತೀನಿ ಅಂತ ವೈರೆಲ್ಲ ಮುಟ್ತಾ ಹೋಗ್ತಾ ಇದ್ದರೆ ಅಲ್ಲಿ ಏನಾದರೂ ಓಪನ್ ವೈರ್ ಇದ್ದರೆ ನಿಮಗೆ ಅಲ್ಲಿ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಆ ಥರ ಯಾವುದೇ ಸರ್ಕಸ್ಗೆಲ್ಲ ಅವಕಾಶ ಕೊಡಬೇಡಿ. ಅಂದರೆ ಮಕ್ಕಳಿಗೂ ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ನಾಲೆಜ್ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಹಾನಿಗೊಳಗಾದ ವಿದ್ಯುತ್ ತಂತಿಗಳನ್ನು ಬದಲಾಯಿಸಿ ಅಥವಾ ಸರಿಪಡಿಸಿ. ಕೆಲವೊಂದು ಇಕ್ವಿಪ್ಮೆಂಟ್ದು ಏನಂದರೆ ಅದು ವೈರ್ ಕಿತ್ತೋಗಿರುತ್ತೆ, ಇಲ್ಲ ಓಪನ್ ಆಗಿರುತ್ತೆ, ಅಲ್ಲೇ ಅದನ್ನು ರಿಪೇರ್ ಮಾಡಿ ಇಲ್ಲ ಟೇಪ್ ಹಾಕಿ ಅದೊಂದು ಇನ್ನೊಂದು 10 ವರ್ಷ ಬರುತ್ತೆ, ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿ ಕೊನೆಗೆ ಏನಾದರೂ ಅಪಘಾತ ಆಗೋ ತನಕನೂ ಕಾಯೋದು
ಆಮೇಲೆ ನಾವು ಚೇಂಜ್ ಮಾಡೋದು. ಅದನ್ನು ಆ ರೂಢಿನ ಬಿಟ್ಬಿಡಿ. ಯಾವಾಗ ಆ ಇಕ್ವಿಪ್ಮೆಂಟ್ ಏನಾದರೂ ಡ್ಯಾಮೇಜ್ ಆಯಿತಾ, ಇಲ್ಲ ಯಾವುದಾದ್ರೂ ವೈರ್ ಓಪನ್ ಆಯಿತಾ, ಇಮಿಡಿಯೇಟ್ಲಿ ಅದನ್ನು ಶಾರ್ಟ್ ಔಟ್ ಆವತ್ತೇ ಮಾಡಿಬಿಡಿ. ಯಾಕಂದರೆ ಅದಕ್ಕೆ ಖರ್ಚು ಸ್ವಲ್ಪ 50 ರೂಪಾಯಿ 100 ರೂಪಾಯಿ ಆಗ್ಬೋದು. ಆದರೆ ಯಾರಿಗಾದ್ರೂ ಏನಾದರೂ ಶಾಕ್ ಏನಾದರೂ ಹೊಡೆದ್ರೆ ಅದಕ್ಕಾಗೋ ಪರಿಣಾಮ ಇನ್ನೂ ಜಾಸ್ತಿ ಇರುತ್ತೆ, ಅದಕ್ಕಾಗೋ ಖರ್ಚು ಜಾಸ್ತಿ ಇರುತ್ತೆ, ಅದರಲ್ಲಿ ಆಗೋ ಅಪಘಾತನೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆ ವೈರ್ ಉಳಿಯುತ್ತೆ ಅಂತ ಹೇಳಿಕೊಂಡು ಅದರಲ್ಲಿ ಕಂಜೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ 8ನೇದು ಅರ್ಥಿಂಗ್ ಸಂಪರ್ಕವನ್ನು ಪರಿಶೀಲಿಸಿ. ಅಂದರೆ ಮನೆಯಲ್ಲಿ ಅರ್ಥಿಂಗ್ ಒಂದು ಸರಿ ಇದ್ದರೆ ಯಾವುದೇ ಒಂದು ಅಪಘಾತ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅರ್ಥಿಂಗ್ ವರ್ಕ್ ಆಗ್ತಿದೆಯಾ ಇಲ್ವ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದಕ್ಕೋಸ್ಕರ ಅರ್ಥಿಂಗ್ ನಿಮ್ಮ ಮನೆಯಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಅರ್ಥಿಂಗ್ ಕನೆಕ್ಟ್ ಆಗಿದೆಯಾ. ಅಂದರೆ ಕೆಲವರು ಅರ್ಥ ಪಿಟ್ ಮಾಡಿರ್ತಾರೆ, ಅದಕ್ಕೆ ಕನೆಕ್ಟೇ ಆಗಿರಲ್ಲ, ಅಂದರೆ ಅರ್ಥ ಪ್ಲೇಟೇ ಹಾಕಿರಲ್ಲ, ಇಲ್ಲಾಂದರೆ ಅರ್ಥ ಪೈಪ್ ಹಾಕಿ ಅಲ್ಲಿಂದ ವೈರ್ ಕನೆಕ್ಟ್ ಮಾಡಿರಲ್ಲ, ಇಲ್ಲ ವೈರ್ ಕನೆಕ್ಟ್ ಮಾಡಿಬಿಟ್ಟು ಬೋರ್ಡಲ್ಲಿ ಏನಾದರೂ ಡಿಸ್ಕನೆಕ್ಟ್ ಆಗಿರುತ್ತೆ. ನಿಮ್ಮದು ಸಾಕೆಟ್ವರೆಗೆ ಕರೆಕ್ಟಾಗಿ ಅರ್ಥಿಂಗ್ ಇದೆಯಾ ಅಂತ ಚೆಕ್ ಮಾಡಿ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಾವು ಸೇಫ್ ಅಂತ ನಮಗೆ ಕನ್ಫರ್ಮ್ ಆಗೋದು. ಅದಕ್ಕೋಸ್ಕರ ಅರ್ಥಿಂಗ್ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಈ ಅರ್ಥಿಂಗ್ ಚೆಕ್ ಮಾಡೋಕ್ಕೆ ನೀವು ಎಲೆಕ್ಟ್ರಿಷಿಯನ್ನೇ ಕರೆಸಬೇಕಾಗಿಲ್ಲ. ಇದಕ್ಕೋಸ್ಕರ ಒಂದು ಚಿಕ್ಕ ಇಕ್ವಿಪ್ಮೆಂಟ್ ಸಿಗುತ್ತೆ, ಅದು ನೋಡಿ ನಾನು ಇಲ್ಲಿ ಅರ್ಥಿಂಗ್ ಇಲ್ಲ ನ್ಯೂಟ್ರಲ್ ಫಾಲ್ಟ್ ಇಲ್ಲ ಫೇಸ್ ಫಾಲ್ಟ್ ಏನು ಫಾಲ್ಟ್ ಇದ್ದರೂ ಅದರಲ್ಲಿ ಇಂಡಿಕೇಶನ್ ಬರುತ್ತೆ. ಎಲ್ಲ ಓಕೆ ಇದ್ದರೆ ರೆಡ್ ವೈಟ್ ಆ್ಯಂಡ್ ಗ್ರೀನ್ ಬರ್ತಾ ಇರುತ್ತೆ, ಅದರ ಇಂಡಿಕೇಶನ್ ತೋರಿಸುತ್ತೆ. ಇಲ್ಲ ಅದರಲ್ಲಿ 4 ಟೈಪಲ್ಲಿ ಫಾಲ್ಟ್ ಇರುತ್ತೆ, ನ್ಯೂಟ್ರಲ್, ಲೈನ್, ರಿವರ್ಸ್, ಅರ್ತ್ ಫಾಲ್ಟು, ಈ ಥರ ಯಾವುದಾದ್ರೂ ಫಾಲ್ಟ್ ಇದ್ದರೆ ಅದರಲ್ಲಿ ಬೇರೆ ಬೇರೆ ಇಂಡಿಕೇಶನ್ ತೋರಿಸುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಸಾಕೆಟಲ್ಲೆಲ್ಲ ನ್ಯೂಟ್ರಲ್, ಫೇಸ್, ಅರ್ಥಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ನೀವೇ ನೋಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಗುಡುಗು ಮಳೆ ಸಮಯದಲ್ಲಿ ನಿಮ್ಮ ಉಪಕರಣಗಳನ್ನು ಅನ್ಪ್ಲಗ್ ಮಾಡುವುದು. ಇದು ಸರ್ವೇಸಾಮಾನ್ಯ, ಎಲ್ರಿಗೂ ಗೊತ್ತಿದೆ. ಆ ಟೈಮಲ್ಲಿ ನಾವು TV, ಫ್ರಿಜ್ಜು ಎಲ್ಲ ಆನ್ ಮಾಡಿಬಿಟ್ಟು ನೋಡ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಲೈಟ್ನಿಂಗ್ ಅರೆಸ್ಟರ್ ಕೆಲವೊಂದು ಹಾಕಿರ್ತಾರೆ, ಪಕ್ಕದಲ್ಲಿ ಯಾವುದೋ ಟವರು ಇಲ್ಲ ಯಾವುದಾದ್ರು ಬಿಲ್ಡಿಂಗಲ್ಲಿ ಲೈಟ್ನಿಂಗ್ ಅರೆಸ್ಟರ್ ಹಾಕಿರ್ತಾರೆ. ಅಂಥ ಪ್ಲೇಸಲ್ಲಿ ಸ್ವಲ್ಪ ಸೇಫ್ ಆಗಿದೆ ಅಂತ ಹೇಳ್ಬೋದು. ನೀವು ಇಕ್ವಿಪ್ಮೆಂಟ್ ಆನ್ ಇಟ್ಟರು ಏನು ಪ್ರಾಬ್ಲಮ್ ಜಾಸ್ತಿ ಬರಲ್ಲ. ಯಾಕಂದರೆ ಲೈಟ್ನಿಂಗ್ ಅರೆಸ್ಟರ್ ಎಲ್ಲಕ್ಕಿಂತ ಮುಂಚೆ ಆ ಲೈಟ್ನಿಂಗ್ ಏನು ಬರುತ್ತೆ ಅದನ್ನು ಹೀರ್ಕೊಂಡು ಅರ್ಥಿಗೆ ಕಳಿಸುತ್ತೆ. ಆದರೆ ಲೈಟ್ನಿಂಗ್ ಅಷ್ಟು ಎಲ್ಲ ಕಡೆ ಇದೆ ಅಂತ ನಮಗೂ ಕನ್ಫರ್ಮ್ ಗೊತ್ತಿರಲ್ಲ, ಅಥವಾ ಆ ಲೈಟ್ನಿಂಗ್ ಅಷ್ಟು ಸರಿಯಾಗಿ ವರ್ಕ್ ಆಗ್ತಿದೆ ಇಲ್ವೋ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಆದಷ್ಟು ಗುಡುಗು ಮಳೆ ಬರುವಾಗ ಇಕ್ವಿಪ್ಮೆಂಟ್ಸ್ ಎಲ್ಲ ಆಫಲ್ಲಿ ಇಡೋದು. ಜೋರಾಗಿ ಗುಡುಗು ಬರ್ತಾ ಇದ್ರೂ TV ಆನಲ್ಲಿಡೋದು, ಫ್ರಿಜ್ ಆನಲ್ಲಿಡೋದು ಇದು ಸೇಫ್ ಅಲ್ಲ. ಅದಕ್ಕೋಸ್ಕರ ಎಲ್ಲ ಆಫಲ್ಲಿಟ್ಟು ಆ ಗುಡುಗು ಮಳೆ ಕಡಿಮೆ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ನೀವು ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು RCCB ಆಮೇಲೆ MCBಗಳನ್ನು ಉಪಯೋಗಿಸುವುದು. ಈ ಎಲೆಕ್ಟ್ರಿಕಲ್ ಬೋರ್ಡ್ಗಳಲ್ಲಿ RCCB ಆಮೇಲೆ MCB ಫಿಕ್ಸ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಈ RCCB ಅಂತ ಹೇಳೋದು ಯಾರಾದರೂ ಒಂದು ಇಕ್ವಿಪ್ಮೆಂಟ್ ಮುಟ್ಟಿ ಅಲ್ಲಿ ಶಾಕ್ ಹೊಡೆಯೋ ಚಾನ್ಸಸ್ ಇದ್ದರೆ ಆ ಶಾಕ್ನ ಅವಾಯ್ಡ್ ಮಾಡಿ ಟ್ರಿಪ್ ಆಗಲಿಕ್ಕೋಸ್ಕರನೇ ಈ RCCB ಇರೋದು. ಆಮೇಲೆ MCBನೂ ಅಷ್ಟೇ, ಏನಾದರೂ ಓವರ್ಲೋಡ್ ಆಗಿ ಇಕ್ವಿಪ್ಮೆಂಟ್ ಬರ್ನ್ ಆಗಬಾರ್ದು, ಅದರಿಂದ ಏನಾದರೂ ಇಶ್ಯೂಸ್ ಆಗಬಾರ್ದು ಅಂತ ಈ MCB ಕೊಟ್ಟಿರೋದು. ಈ RCCB ಬಗ್ಗೆ ನಾನೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಈ RCCB ಯಾಕೆ ಬೇಕು, ಯಾವ ಥರ ವರ್ಕ್ ಆಗುತ್ತೆ. ನೀವು ಎಲೆಕ್ಟ್ರಿಕಲ್ ಸ್ವಲ್ಪ ನಾಲೆಜ್ ಇದ್ದರೆ ಆ ವಿಡಿಯೋನ ನೋಡಿ, ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ RCCBನ ಆಮೇಲೆ MCBನ ನಿಮ್ಮ DBಯಲ್ಲಿ ಯೂಸ್ ಮಾಡಿ. ಅಂದರೆ ಯೂಸ್ ಮಾಡಿದ್ರೆ ಅಂದರೆ ಇವಾಗ ಇದ್ದರೆ ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ, ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟ್ ಪ್ರಾಮಾಣೀಕೃತ ಎಲೆಕ್ಟ್ರಿಷಿಯನ್. ಇದು ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ನಾನಿವಾಗ ಓಕೆ ಈ ಥರ ಹೇಳಿದೆ ಅಂತ ನಾಳೆ ನೀವೇ ಬಂದು MCB ಹಾಕಿ ಆಮೇಲೆ ಏನೋ ವೈರೆಲ್ಲ ಸರಿ ಮಾಡೋಕ್ಕೆ ಹೋಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೆ ಮತ್ತೆ ನನಗೆ ಕಮೆಂಟ್ ಆಗಿ ಹೇಳೋ ಚಾನ್ಸಸ್ ಇರುತ್ತೆ, ನೀವು ಹೇಳಿದ್ರಿ ನಾನಿಲ್ಲಿ ಈ ಥರ ಮಾಡಿದೆ ಅಂತ. ಅದಕ್ಕೋಸ್ಕರ ಯಾವುದೇ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಪ್ರಮಾಣೀಕೃತ ಎಲೆಕ್ಟ್ರಿಷಿಯನ್ಸ್, ಲೈಸೆನ್ಸ್ ಇರೋ ಎಲೆಕ್ಟ್ರಿಷಿಯನ್ಸ್ನ ನೀವು ಕರೆಸ್ಬಿಟ್ಟು ಇಶ್ಯೂಸ್ ಯಾವುದಾದ್ರೂ ಇದ್ದರೆ ಅದನ್ನು ರೆಕ್ಟಿಫೈ ಮಾಡ್ಬೋದು, ಅದನ್ನು ಸರಿ ಮಾಡಿಬಿಟ್ಟು ಆಮೇಲೆ ನೀವು ಸೇಫಾಗಿ ಮನೆಯಲ್ಲಿ ಇರ್ಬೋದು. ಮನೆಯ ಎಲ್ಲ ಹಿರಿಯರು ಆಮೇಲೆ ಎಲ್ಲ ಕಿರಿಯರು ಈ ವಿದ್ಯುತ್ನಿಂದ ಆಗುವ ಅಪಘಾತವನ್ನು ತಪ್ಪಿಸಿ ಸುರಕ್ಷಿತವಾಗಿ ಇರ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬ ಲೈಕ್ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಕೊಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.